ಪೋಲ್ ಅಲ್ಲಿ ಇರುವಂತ ಐಸ್ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿತ್ತು. ಅಂತ ಐಸ್ ಕರಗೋದಕ್ಕೆ ಕಾರಣ ಆಗ್ತಾ ಇದ್ದೀವಿ ನಾವು. ಇದು ಕರಗ್ತಾ ಇರೋದ್ರಿಂದ ಇವತ್ತು ಈ ಮಟ್ಟಿಗೆ ಪ್ರವಾಹಗಳನ್ನ ಎದುರಿಸಬೇಕಾದಂತ ಸಂದರ್ಭ ಬಂದಿದೆ. ನಮಸ್ಕಾರ ವೀಕ್ಷಕರೇ, 2027 ಈ ಟೈಮ್ಗೆ ನಾರ್ತ್ ಪೋಲ್ ಅಲ್ಲಿರುವಂತ ಐಸ್, ಆರ್ಟಿಕಾದಲ್ಲಿರುವಂತ ಐಸು 90% ಝೀರೋ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದು ಝೀರೋ ಆಗೋದ್ರಿಂದ ನಮಗೇನ್ ಪ್ರಾಬ್ಲಮ್ ಸ್ವಾಮಿ ಅನ್ನೋರು ಇರ್ತೀರ ಬಿಡಿ. ಝೀರೋ ಆಗ್ತಾ ಬಂದಷ್ಟು ವಾತಾವರಣದಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಈಗ ನೋಡ್ತಾ ಇದೀವಲ್ಲ, ನಾರ್ತ್ ಪೋಲ್ ಬಗ್ಗೆ ನಾನು ತುಂಬಾ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ. ಅಲ್ಲಿರುವಂತ ಐಸು ದಿನೇ ದಿನೇ 1ಕ್ಕೆ 4 ಪಟ್ಟು ಕಡಿಮೆ ಆಗ್ತಾ ಇದೆ. ಐಸ್ ಕಡಿಮೆ ಆದಾಗೆ ವಾತಾವರಣದಲ್ಲಿ ಶೀತದ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ, ಕೋಲ್ಡ್ ವಿಂಡ್ ಅನ್ನೋದು ಪಾಸ್ ಆಗೋಕೆ ಶುರು ಆಗುತ್ತೆ. ಇನ್ನ ಅಲ್ಲಿರುವಂತ ಪ್ರಾಣಿಗಳಿಗೂ ಸಂಕಷ್ಟ ಅನ್ನೋದು ಬಿಟ್ಟಿದ್ದಲ್ಲ, ಜೊತೆಗೆ ನಮ್ಮಲ್ಲಿ ಈ ಮಳೆ, ಪ್ರವಾಹ, ಚಂಡಮಾರುತ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತದನ್ನ ನಾವು ದಿನನಿತ್ಯ ನೋಡ್ತಾನೆ ಇದೀವಿ. ಇದಕ್ಕೆ ಮೇಜರ್ ಕಾರಣ ವಾತಾವರಣದಲ್ಲಿ ಆಗ್ತಾ ಇರುವಂತ ಬದಲಾವಣೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಅದರಲ್ಲೂ ನಾರ್ತ್ ಪೋಲ್ ಅಲ್ಲಿ ಇರುವಂತ ಐಸ್ ಒಂದು ಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿತ್ತು. ಅಂತ ಐಸ್ ಕರಗೋದಕ್ಕೆ ಕಾರಣ ಆಗ್ತಾ ಇದ್ದೀವಿ ನಾವು. ಇದು ಕರಗ್ತಾ ಇರೋದ್ರಿಂದ ಇವತ್ತು ಈ ಮಟ್ಟಿಗೆ ಪ್ರವಾಹಗಳನ್ನ ಎದುರಿಸಬೇಕಾದಂತ ಸಂದರ್ಭ ಬಂದಿದೆ. ಈಗ ಈ ಐಸ್ ಯಾವ ಮಟ್ಟಕ್ಕೆ ಕರಗ್ತಾ ಇದೆ ಅಂತಾನು ಹೇಳ್ತಾರೆ. ವರ್ಷಕ್ಕೆ ಸರಿಸುಮಾರು 80,000 ಸ್ಕ್ವೇರ್ ಮೀಟರ್ ಕರಗ್ತಾ ಇದೆ ಅಂತ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳ್ತಾರೆ. ಈ ಲೆಕ್ಕಾಚಾರದ ಪ್ರಕಾರನೇ ಕರಗಿದ್ರೆ 2027-28 ವೇಳೆಗೆ ನಾರ್ತ್ ಪೋಲ್ ಅಲ್ಲಿರುವಂತ 90% ಐಸ್ ಅನ್ನೋದು ಖಾಲಿ ಆಗುತ್ತೆ. ಇದು ಖಾಲಿ ಆದ್ರೆ ಏನ್ ಪ್ರಾಬ್ಲಮ್ಮು? ಆಗ್ಲಿ ಬಿಡಿ ಅನ್ನೋರು ಇರ್ತೀರಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಎಲ್ಲೋ ಏನೋ ಆದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋರ್ ಮಧ್ಯೆ ಬದುಕ್ತಾ ಇರೋದ್ರಿಂದ ನಾರ್ತ್ ಪೋಲ್ ಅಲ್ಲಿ ಈ ಐಸ್ ಅನ್ನೋದು ಕಡಿಮೆ ಆದಾಗ ಅಲ್ಲಿ ನಾರ್ಮಲ್ ಬೆಟ್ಟ ಗುಡ್ಡಗಳು ಇಲ್ಲಿ ಯಾವ ತರ ಇದೆ ಅದೇ ತರ ಭೂಭಾಗಗಳು ಸೃಷ್ಟಿಯಾಗುತ್ತೆ. ಇದರಿಂದ ಅಲ್ಲಿದ್ದಂತ ಶೀತದ ಅಂಶ ಬೇರೆ ಬೇರೆ ಕಡೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಪೋಲ್ ಶಿಫ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಒಂದು ಬ್ಯಾಲೆನ್ಸ್ ಅನ್ನೋದಿತ್ತಲ್ಲ ಭೂಮಿನಲ್ಲಿ, ಈ ಕಡೆ ದಕ್ಷಿಣ ಮತ್ತೆ ಉತ್ತರ ಧ್ರುವದಲ್ಲಿ ದೊಡ್ಡ ದೊಡ್ಡ ಐಸ್ ಬಂಡೆಗಳು ಒಂದು ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಒಂದ್ ಕಡೆ ಐಸೇ ಇಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಅನ್ನೋದು ಭೂಮಿನಲ್ಲಿ ಕ್ರಿಯೇಟ್ ಆಗಿ ಪೋಲ್ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಸೆಕೆಂಡರಿ ಹೇಳ್ಬೇಕು ಅಂದ್ರೆ ಯುದ್ಧಗಳಿಂದ ಕೂಡ ಈ ಐಸ್ ಅನ್ನೋದು ಜಾಸ್ತಿ ಕರಗ್ತಾ ಇದೆ. ನಾವು ಬಳಸ್ತಾರೋ ಸಂಪನ್ಮೂಲಗಳಿಂದ ಜಾಸ್ತಿ ಕರಗ್ತಾ ಇದೆ. ಇನ್ನು ಸೂರ್ಯನ ಶಾಖದಿಂದ ಜಾಸ್ತಿ ಕರಗ್ತಾ ಇದೆ. ಬೇರೆ ಬೇರೆ ಕಾರಣಗಳು ಇದೇ ರೀತಿ ಎಷ್ಟೋ ಇದೆ ಬಿಡಿ. ಅದರಲ್ಲಿ ಯುದ್ಧ ಕೂಡ ಒಂದು. 2030 ಒಳಗಡೆ ನಾವು ಮತ್ತೆ ಈ ಐಸ್ ನ ರೀಫ್ರೀಸ್ ಮಾಡೋಣ ಅಂತ ಆಗ ಸುಮಾರು ಒಂದು 10 ವರ್ಷದಿಂದ ಪ್ಲಾನಿಂಗ್ ಮಾಡ್ಕೊಂಡೇ ಬಂದ್ರು. ರಷ್ಯಾ, ನ್ಯಾಟೋ ಕಂಟ್ರೀಸ್, US, ಕೆನಡಾ ಈ ದೇಶಗಳೆಲ್ಲ ಇದೇ ರೀತಿ ಐಸ್ ಕರಗಿದ್ರೆ ಮುಂದೆ ಒಂದು ದಿನ ಪ್ರವಾಹದ ಪರಿಸ್ಥಿತಿ, ಚಂಡಮಾರುತಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ವಾತಾವರಣದಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಇದೆಲ್ಲದಕ್ಕೂ ಈ ಪೋಲ್ ಅಲ್ಲಿರುವಂತ ಐಸ್ ಅನ್ನೋದು ಕಾರಣ ಆಗುತ್ತೆ. ಹೇಗಾದ್ರೂ ಮಾಡಿ ಇದನ್ನ ರೀಫಾರ್ಮ್ ಮಾಡಬೇಕು ಅಂತ ಎಷ್ಟೆಷ್ಟೋ ಸೈಂಟಿಸ್ಟ್ಗಳು ಕೂತ್ಕೊಂಡು ವರ್ಕ್ ಮಾಡೋಕೆ ಶುರು ಮಾಡಿದ್ರು. ಆಗ ಎಲ್ಲಾ ದೇಶಗಳು ಒಟ್ಟಿಗೆ ಒಂದೇ ಇದ್ದಿದ್ದು ಪ್ಲಾನ್ ಏನಂದ್ರೆ ಆರ್ಟಿಕ್ ನ ರೀಫ್ರೋಸನ್ ಮಾಡಿ ಭೂಮಿನ ಉಳಿಸೋಣ ಅಂತ. ಈಗೇನಾಗಿದೆ, ಪ್ರತಿಷ್ಠೆ ವಿಷಯ ಎಲ್ಲಿಗೆ ಬಂತು? ರಷ್ಯಾ ಉಕ್ರೇನ್ ಯುದ್ಧ ಶುರುವಾಯಿತು. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡಿಕೊಂಡು ಅಲ್ಲಿದ್ದಂತ ಕೆಲಸಗಳು, ಅದ್ರ ಬಗ್ಗೆ ರಿಸರ್ಚ್ಗಳು ಮಾಡೋದು ಇವನ್ನೆಲ್ಲ ನಿಲ್ಲಿಸ್ಬಿಡ್ತು. ಯುದ್ಧದಲ್ಲಿ ಬ್ಯುಸಿ ಆಗೋಯ್ತು. ಅದಾದ ಮೇಲೆ ಇನ್ನ ಬೇರೆ ಬೇರೆ ಕಂಟ್ರಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವೇನೋ. ಇತ್ತೀಚಿನ ದಿನಗಳಲ್ಲಿ ನ್ಯಾಟೋ ಕಂಟ್ರೀಸ್ ಆಗಿರ್ಬೋದು, ಇನ್ನು US, ಕೆನಡಾ ಕಾನ್ಫ್ಲಿಕ್ಟ್ ಒಳಗಡೆ ಎಷ್ಟೋ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇರೋದ್ರಿಂದ, ಪ್ಲಸ್ 3ನೇ ಯುದ್ಧಕ್ಕೆ ಎಲ್ಲ ಸಿದ್ಧ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಇದರಿಂದ ಇವತ್ತು ನಾವು ಎದುರಿಸಬೇಕಾದಂತ ಸಂದರ್ಭಗಳು ಯಾವ ತರ ಬರುತ್ತೆ ಅಂತಾನೂ ಹೇಳೋದಕ್ಕಾಗೋದಿಲ್ಲ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ದ ಆರ್ಟಿಕ್ ಸ್ಟೇಟ್ಸ್ ಏನಿದೆ ಆ ಮೇಲ್ಗಡೆ ಇರುವಂತ ಸ್ಟೇಟ್, ಅದು ರಷ್ಯಾ ಭೂಭಾಗನೇ. ಸುಮಾರು 30-35% ರಷ್ಯಾ ಭೂಭಾಗದ ಕಡೆ ಬರುತ್ತೆ ಐಸ್ ಅನ್ನೋದು. ಆ ಜಾಗದಲ್ಲಿ ಅವರು ಕೆಲಸ ಮಾಡಬೇಕಾಯಿತು. ಇನ್ನು ನ್ಯಾಟೋ ಕಂಟ್ರೀಸ್ ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್ ಈ ಕಡೆ ಸ್ವಲ್ಪ ಭೂಭಾಗಗಳು ಬರುತ್ತೆ. ಅದ್ರ ಜೊತೆಗೆ ಕೆನಡಾದಲ್ಲೂ ಕೂಡ ಎಷ್ಟೋ ಭೂಭಾಗ ಇದೆ, US ಅಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ ಈ ಆರ್ಟಿಕ್ ಅನ್ನೋದು. ಇಲ್ಲೇನಾಗ್ತಾ ಇದೆ, ಅಲ್ಲಿರುವಂತ ಐಸ್ ಎಲ್ಲ ಖಾಲಿ ಆದ್ರೆ ಅಲ್ಲಿರೋ ಸಂಪನ್ಮೂಲಗಳನ್ನ ಬಳಕೆ ಮಾಡೋದಕ್ಕೆ ಈ ದೇಶಗಳೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರಿಂದ ಮುಂದೆ ಆಗುವಂತ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವರು ಪ್ಲಾನ್ ಮಾಡ್ತಾ ಇರೋದೇನು ಅಂದ್ರೆ, ಖಾಲಿ ಆಗ್ಲಿ ಐಸ್ ಎಲ್ಲ ಹೆಂಗಿದ್ರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನೋದು ಒಂದೊಂದ್ ಕಡೆ ತುಂಬಾ ಕಡಿಮೆ ಆಗಿದೆ. ಅಲ್ಲಿ ಹೇರಳವಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನೋದಿದೆ. ಬೇರೆ ಬೇರೆ ಖನಿಜಗಳು ಸಿಗಬಹುದು, ಗಣಿಗಾರಿಕೆ ಶುರು ಮಾಡ್ಬಿಡೋಣ ಅಂತ ಈ ಸುತ್ತಮುತ್ತ ಇರೋ ಕಂಟ್ರಿಗಳು ಆ ಆರ್ಟಿಕ್ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ. ಆದ್ರೆ ಅಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಐಸ್ ಅನ್ನೋದು ಕರಗಿದ್ರೆ ವಾತಾವರಣ ತುಂಬಾ ವೇರಿಯೇಷನ್ ಆಗಿ ಜನ ಕಷ್ಟ ಅನುಭವಿಸ್ಬೇಕಾಗುತ್ತೆ, ಭೂಮಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀಳುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ.
ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಒಟ್ನಲ್ಲಿ ಇದೆಲ್ಲದರಿಂದ ಕೂಡ ಭೂಮಿಗೆ ಕಂಟಕ ಅನ್ನೋದು ಕಾಡ್ತಾ ಇದೆ. ಈ ಆರ್ಟಿಕಲ್ ಇರುವಂತ ಐಸು ಇನ್ನ 3-4 ವರ್ಷದಲ್ಲಿ 90% ಖಾಲಿ ಆಗುತ್ತೆ. ಅಲ್ಲಿರೋ ಪ್ರಾಣಿ ಸಂಕುಲನೂ ನಾಶ ಆಗುತ್ತೆ. ಅದ್ರ ಜೊತೆಗೆ ಭೂಮಿನಲ್ಲಿ ಮೇಜರ್ ಬದಲಾವಣೆಗಳಾಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸುತ್ತೋ ಗೊತ್ತಿಲ್ಲ, ಬಟ್ ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವೇನು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ, ಬದಲಾಯಿಸೋದಕ್ಕೂ ಆಗೋದಿಲ್ಲ. ಬಿಡಿ, ಒಟ್ನಲ್ಲಿ ಮುನ್ಸೂಚನೆಗಳು ಪ್ರಕೃತಿ ಕೊಡ್ತಾ ಇದೆ, ಅದರಿಂದ ಎಚ್ಚೆತ್ಕೊಳ್ಬೇಕಾಗಿರೋ ಕೆಲಸ ಯಾರ್ದು? ನಾವು ಎಚ್ಚರಿಸೋ ಕೆಲಸ ಮಾಡ್ತಾನೆ ಇರ್ತೀವಿ. ಇನ್ನ ಬಿಟ್ಟಿದ್ದು ನಿಮಗ್ ಸೇರಿದ್ದು ಇನ್ನ ಬೇರೆ ಬೇರೆ ವಿಷಯಗಳು ಇದೇ ತರ ನಡೀತಾ ಇದೆ. ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.